ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 6ನೇ ದಿನದ ಕಾರ್ಯಾಚರಣೆ ನಡೀತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಬಂದ ಅನಾಮಿಕ ಅಧಿಕಾರಿಗಳನ್ನು ಗುಡ್ಡದ ಮೇಲ್ಭಾಗಕ್ಕೆ ಕರೆದೊಯ್ದಿದ್ದಾನೆ. ಈ ಹಿಂದೆ ರಸ್ತೆ ಪಕ್ಕದಲ್ಲೇ ಪಾಯಿಂಟ್ ನಂಬರ್ 11 ಗುರುತಿಸಲಾಗಿತ್ತು. ಆದರೆ ಇದೀಗ ಗುಡ್ಡದ ಮೇಲ್ಭಾಗದಲ್ಲಿ ಪಾಯಿಂಟ್ 11 ಗುರುತು ಮಾಡಲಾಗಿದ್ದು, ಕೆಲ ಹೊತ್ತಲ್ಲೇ ಅನಾಮಿಕ ಗುರುತು ಮಾಡಿದ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ. ಸ್ಪಾಟ್ ನಂಬರ್ 11 ರಸ್ತೆ ಪಕ್ಕದಲ್ಲೇ ಇದೆ. ಹೀಗಾಗಿ ಎಸ್ಐಟಿಗೆ ಈ ಸ್ಥಳದಲ್ಲಿ ಹೆಚ್ಚು ನಿಗಾ ವಹಿಸುವಂತ ಅನಿವಾರ್ಯತೆ ಇದೆ. ಎಂದಿನಂತೆ ಇಂದು ಕೂಡ ಜನ ಕುತೂಹಲದಿಂದ ಸ್ಥಳಕ್ಕೆ ಆಗಮಿಸಿದ್ದಾರೆ. ಹೀಗಾಗಿ ಉತ್ಖನನಕ್ಕೆ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ಸ್ಪಾಟ್ 11 ಬಳಿ ಹಸಿರು ಪರದೆ ಕಟ್ಟಲಾಗಿದೆ. ರಸ್ತೆಯುದ್ದಕ್ಕೂ ಭದ್ರತೆಗೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಾಧ್ಯಮದವರನ್ನ ಜನರನ್ನ ರಸ್ತೆಯ ಮತ್ತೊಂದು ಬದಿಯಲ್ಲಿ ನಿಲ್ಲಿಸಲಾಗಿದೆ. ಇನ್ನು ಸ್ಪಾಟ್ ನಂಬರ್ 11 ಹಾಗೂ 12 ಸಮೀಪದಲ್ಲೇ ಇವೆ. ಎರಡೂ ಸ್ಪಾಟ್ಗಳ ನಡುವೆ ಸುಮಾರು 20 ಮೀಟರ್ಗಳ ಅಂತರ ಇರೋದಷ್ಟೇ. ಸದ್ಯ 11ನೇ ಸ್ಪಾಟ್ನಲ್ಲಿ ಉತ್ಖನನ ನಡೀಬೇಕಾಗಿತ್ತು. ಆದರೆ 11ನೇ ಸ್ಪಾಟ್ನಿಂದ ಸ್ವಲ್ಪ ಮೇಲೆ ಗುಡ್ಡದ ಮೇಲೆ ಅನಾಮಿಕ ಕರ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ಅಗೆಯೋದಕ್ಕೆ ಇದೀಗ ಅನಾಮಿಕ ತಿಳಿಸಿದ್ದಾನೆ. ಹೀಗಾಗಿ ಉತ್ಖನನದ ಬಳಿಕ 12ನೇ ಸ್ಪಾಟ್ಗೆ ಬರುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಹಿನ್ನೆಲೆಯಲ್ಲಿ ಬಾಕಿ ಇರುವಂತಹ 11, 12, 13 ಸ್ಪಾಟ್ಗಳಲ್ಲಿ ಕಳೆಬರ ಸಿಗದಿದ್ದರೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ತನಿಖೆ ಹೇಗಿರುತ್ತೆ ಎಂಬ ಚರ್ಚೆ ಶುರುವಾಗಿದೆ. ಸದ್ಯ ಅನಾಮಿಕನನ್ನ ಎಸ್ಐಟಿ ಕಸ್ಟಡಿಗೆ ತೆಗೆದುಕೊಳ್ಳುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದ್ದು, ಅದರ ಬದಲಾಗಿ ಉತ್ಖನನ ಪ್ರಕ್ರಿಯೆಯ ಭಾಗ 2 ಮುಂದುವರಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಅನಾಮಿಕ 30 ಸ್ಪಾಟ್ಗಳನ್ನು ಗುರುತಿಸುವುದಾಗಿ ಹೇಳಿದ್ದಾನೆ. ಮೊದಲ ಹಂತದಲ್ಲಿ 13 ಸ್ಪಾಟ್ ಗುರುತಿಸುವಂತ ಅನಾಮಿಕ 2ನೇ ಹಂತದಲ್ಲಿ ಇನ್ನುಳಿದಂತ 17 ಸ್ಪಾಟ್ಗಳನ್ನು ಮಾರ್ಕಿಂಗ್ ಮಾಡಲಾಗಿದೆ. ಇದೇ ರೀತಿ ಉಳಿದ ಸ್ಪಾಟ್ಗಳಲ್ಲಿ ಕಳೆಬರಕ್ಕಾಗಿ ಉತ್ಖನನ ಕಾರ್ಯ ಮಾಡುವಂತ ಸಾಧ್ಯತೆ ಇದೆ. ಬಾಲಕಿಯ ಶವ ಹೂತು ಹಾಕಿದ ಪ್ರಕರಣ ಸಂಬಂಧ ದೂರುದಾರ ಜಯಂತ್ ಟಿ ಧರ್ಮಸ್ಥಳ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ದೂರು ಕೊಡುವಂತೆ ಎಸ್ಐಟಿ ಅಧಿಕಾರಿಗಳು ಆತನಿಗೆ ಸೂಚಿಸಿದ್ದಾರೆ. ಹೀಗಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಜಯಂತ್ ಟಿ ತೆರಳಿದ್ದು, ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸುಮಾರು 15 ವರ್ಷಗಳ ಹಿಂದೆ ನಡೆದಿರೋ ಪ್ರಕರಣ. ಬಾಲಕಿ ಶವವನ್ನ 4-5 ಜನ ಸೇರಿ ಮಣ್ಣು ಮಾಡಿದ್ರು. ಆ ಸಂದರ್ಭದಲ್ಲಿ ನಾನೂ ಸೇರಿದಂತೆ ಇತರ ಕೆಲವರು ನೋಡಿದ್ವಿ. ಅದೇ ಸ್ಥಳದಲ್ಲಿ ಪೊಲೀಸರು ಕೂಡ ಇದ್ರು. ಎಲ್ಲರೂ ಸೇರಿ ಮಣ್ಣು ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರಿಗೆ ದೂರು ಕೊಡುವ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಇದೀಗ ಎಸ್ಐಟಿ ಬಂದಿದೆ. ಇದೇ ಕಾರಣಕ್ಕಾಗಿ ದೂರು ಕೊಡ್ತಾ ಇದ್ದೇನೆ. ನನ್ನ ಬಳಿ ಎಲ್ಲಾ ದಾಖಲೆಗಳು ಇವೆ ಅಂತ ಹೇಳಿದ್ದಾರೆ. ಫಸ್ಟ್ ಕೇಳಿದ್ರು, ಅಲ್ಲ ಸ್ಥಳೀಯ ಠಾಣೆ ಕೊಡಿ ಅಂತೇಳಿ. ನಾನು ನಂಬಿಕೆ ಇಲ್ಲ ಅಂತಲೇ ಹೇಳ್ಬಿಟ್ಟಿದ್ದೀನಿ. ಅವ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಎಸ್ ಪಿ ಅವರು ಬಂದರು. ಎಸ್ ಪಿ ಅವರು ಇಲ್ಲ, ನಾವಿದ್ದೀವಲ್ಲ, ನೀವು ಕೊಡಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಸರ್. ಈ ಕಾನೂನಿಗೂ ಅಧಿಕಾರಿಯವರಿಗೂ ಗೌರವ ಕೊಟ್ಟು ನನ್ನ ಮುಂದಿನ ಹೆಜ್ಜೆ ಹೋಗ್ತಾ ಇದ್ದೀನಿ ಸರ್. ಇದ್ದಾರಲ್ಲ, 3 ಜನ ಇದ್ದಾರೆ, 3-4 ಜನ ಇದ್ದಾರೆ ಸರ್. ಅವರನ್ನು ತನಿಖೆ ಸಂದರ್ಭದಲ್ಲಿ ಕರ್ಕೊಂಡು ಬರ್ತೀವಿ. ಪ್ರತ್ಯೇಕ ದೂರುಗಳೇನಾದರೂ ಕೊಡ್ತಾರೆ? ಇಲ್ಲ, ಇದೇ ದೂರಲ್ಲಿ. ಇವಾಗ ನನ್ನೊಂದಿಗಿರೋರು ಬೇರೆ ಬೇರೆ ದೂರು ಕೊಡಲಿಕ್ಕೆ ಆಗಲ್ಲ, ಒಂದೇ ದೂರು ಸಾಕಲ್ಲ ಸರ್. ಅದರ ಪ್ರಕಾರ ಅವರು ಒಟ್ಟಿಗೆ ಇರ್ತಾರೆ ಸರ್. ನೀವು ದೂರುದಾರರಾಗ್ತೀರಿ, ಅವ್ರು ಸಾಕ್ಷಿ? ಎಸ್, ಹೌದು ಸರ್. ಅವರು ಸ್ಥಳೀಯರನ್ನ? ಸ್ಥಳೀಯವರೇ ಸರ್. ಫಸ್ಟ್ ಕೇಳಿದ್ರು. ಧರ್ಮಸ್ಥಳ ಕಾಡಿನಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣದ ಸಂಬಂಧ ಅನಾಮಿಕ ವ್ಯಕ್ತಿಯ ವಕೀಲರಿಂದ ಎಸಿ ಸ್ಟೆಲ್ಲಾ ವರ್ಗೀಸ್ ಜೊತೆ ಚರ್ಚೆಯನ್ನು ಮಾಡಲಾಗಿದೆ. ಮತ್ತಷ್ಟು ಸ್ಥಳಗಳಲ್ಲಿ ಉತ್ಖನನಕ್ಕೆ ಮನವಿಯನ್ನು ಮಾಡಿಕೊಡಲಾಗಿದೆ. ಆದರೆ ವಕೀಲರ ಮನವಿಯನ್ನು ಎಸಿ ಸ್ಟೆಲ್ಲಾ ನಿರಾಕರಿಸಿದ್ದು, ಸದ್ಯಕ್ಕೆ ಗುರುತಿಸಿರುವಂತಹ 13 ಸ್ಥಳಗಳಲ್ಲಿ ಮಾತ್ರ ಶೋಧ ಕಾರ್ಯವನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ 5 ದಿನಗಳಿಂದ ಎಸ್ಐಟಿ ಕಾರ್ಯಾಚರಣೆ ಮಾಡ್ತಾ ಇದೆ. ಇನ್ನು ಪ್ರತಿದಿನ ಸುಮಾರು 1.5 ಲಕ್ಷ ರೂಪಾಯಿ ಎಸ್ಐಟಿಗೆ ಖರ್ಚಾಗ್ತಿದೆಯಂತೆ. ಅಧಿಕಾರಿಗಳ ಊಟ, ತಿಂಡಿ, ಗುಂಡಿಯಾಗಿ ಇವರ ದಿನಕೂಲಿ, ಓಡಾಟದ ವಾಹನ ಖರ್ಚು, ಎಸ್ಐಟಿ ಟೀಮ್ ಜೊತೆ ಇರುವ ಒಟ್ಟಾರೆ ತಂಡಕ್ಕೆ 3 ಹೊತ್ತು ಊಟ, ತಿಂಡಿ, ತಾತ್ಕಾಲಿಕ ಟೆಂಟ್ ಖರ್ಚು ಸೇರಿ ಪ್ರತಿದಿನ 1.5 ಲಕ್ಷ ರೂಪಾಯಿ ಖರ್ಚು ಬರ್ತಿದೆ ಎನ್ನಲಾಗ್ತಿದೆ. ಧರ್ಮಸ್ಥಳದ ಕಾಡಿನಲ್ಲಿ ನೂರಾರು ಶವಗಳನ್ನು ಹೂತಾಕಿರುವುದಾಗಿ ಅನಾಮಿಕ ವ್ಯಕ್ತಿ ಹೇಳಿಕೆ ನೀಡಿದ. ಇದರ ಆಧಾರದ ಮೇಲೆ ಸತ್ಯಾನುಸತ್ಯತೆ ತಿಳಿಲಿಕ್ಕೆ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ. ಪ್ರಣವ್ ಮೊಹಂತಿ ಇದರ ಮುಖ್ಯಸ್ಥರಾಗಿದ್ದು, ಮೊದಲಿಗೆ 20 ಸಿಬ್ಬಂದಿ ಇದ್ದರು. ಈಗ ಎಸ್ಐಟಿಯಲ್ಲಿ ಅಧಿಕಾರಿಗಳು ಸೇರಿದಂತೆ ಬರೋಬ್ಬರಿ 260 ಸಿಬ್ಬಂದಿ ಕೆಲಸವನ್ನು ಮಾಡ್ತಿದ್ದಾರೆ. ನೇರವಾಗಿ ಎಸ್ಐಟಿಯಲ್ಲಿ 26 ಸಿಬ್ಬಂದಿ ಇದ್ದಾರೆ. ಇವರ ಜೊತೆಗೆ ಎಫ್ಎಸ್ಎಲ್ನ 5, ಸೋಕೋ ಟೀಮ್ನ 5 ಜನ, 15 ಪೌರ ಕಾರ್ಮಿಕರು, 200 ಪೊಲೀಸ್ ಸಿಬ್ಬಂದಿ, ಒಬ್ಬರು ಎಸಿ, ಒಬ್ಬರು ತಹಶೀಲ್ದಾರ್ ಹಾಗೂ ಸ್ಥಳೀಯ ಆಡಳಿತದ ಸಿಬ್ಬಂದಿ ಸೇರಿದಂತೆ ಬರೋಬ್ಬರಿ 260 ಜನ ಈ ಕಾರ್ಯಾಚರಣೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ.
ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆಯ ವಿಚಾರದ ಬಗ್ಗೆ ಮಾತನಾಡಿರೋ ಸಚಿವ ಸಂತೋಷ್ ಲಾಡ್, ಘಟನೆ ಕುರಿತು ಎಸ್ಐಟಿ ತನಿಖೆ ನಡೀತಾ ಇದೆ, ಹಾಗಾಗಿ ತನಿಖೆ ಮುಗಿಯುವವರೆಗೂ ಕಾಯಬೇಕಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಪ್ರಕರಣದಲ್ಲಿ ಕೇರಳ ಸರ್ಕಾರ ಹಸ್ತಕ್ಷೇಪ ಮಾಡ್ತಿದೆ ಅನ್ನುವ ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಉತ್ತರಿಸಿದ ಸಂತೋಷ್ ಲಾಡ್, ಪ್ರಹ್ಲಾದ್ ಜೋಶಿ ಅವರು ಸೆಲೆಕ್ಟ್ ಆಗಿ ಮಾತಾಡ್ತಾರೆ, ಅವರಿಗೆ ಅನುಕೂಲ ಆಗುವ ವಿಚಾರವನ್ನಷ್ಟೇ ಅವರು ಮಾತಾಡ್ತಾರೆ. ಅಷ್ಟಕ್ಕೂ ಸೌಜನ್ಯ ಪ್ರಕರಣ ಯಾವಾಗ ನಡೆಯಿತು, ಇದು ಪ್ಲಾಂಟೆಡ್ ಅನ್ನುವ ಬಗ್ಗೆ ದಾಖಲೆ ಇದ್ರೆ ತಂದು ಕೊಡ್ಲಿ ಅಂತ ಹೇಳಿದ್ದಾರೆ. SIT ತನಿಖೆ ನಡೀತಾ ಇದೆ. ಸೊ ಡೇ ಟು ಡೇ ಇನ್ಫಾರ್ಮೇಷನ್ ನಮಗೇನು ಸಿಗ್ತಾ ಇದೆ ಮಾಧ್ಯಮ ಮುಖಾಂತರ ಸಿಗ್ತಾ ಇದೆ, ಆದರೆ ಸಮರ್ಪಕವಾಗಿ ಕ್ಲಿಯರ್ ಪಿಕ್ಚರ್ ನನ್ನ ಹತ್ರ ಇಲ್ಲ. SIT ತನಿಖೆ ನಡೀತಾ ಇದೆ, ಲೆಟ್ ಅಸ್ ವೇಟ್. ಈಗ ಜೋಶಿ ಸಾಹೇಬರು ಇದೇ ವಿಷಯದಲ್ಲಿ ಇಂಥವು ಮಾತಾಡ್ತಾರೆ, ಬೇರೆ ವಿಷಯ ಮಾತಾಡೋದಲ್ಲ. ಅವ್ರಿಗೆ ಸೆಲೆಕ್ಟಿವ್ ಆಗಿ ಮಾತನಾಡ್ತಾರೆ, ನೀವು ಅದನ್ನೇ ಕೇಳ್ತೀರಿ. ಜೋಶಿ ಅವ್ರಿಗೆ ಕೇಳಿರಿ, ಇದ್ರ ಬಗ್ಗೆ ಯಾಕೆ ಕೇಳ್ತೀರಿ, ಇಷ್ಟು ದಿವಸ ಯಾಕೆ ಸುಮ್ಮನಿದ್ರಂತೆ? ಅವ್ರಿಗೆ ಎಲ್ಲಿ ಬೇಕು ಗೊತ್ತಾ, ಅವ್ರಿಗೆ ಎಲ್ಲ ಅನುಕೂಲ ಆಗುತ್ತೆ ಹಂಗೆ ಹೇಳೋದು, ನೀವು ನಮ್ಮ ಹತ್ರ ಬಂದು ಕೇಳೋದು. ಅಥವಾ SIT ತನಿಖೆ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಉತ್ಖನನ ಹಾಗೂ ತನಿಖೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಗೃಹ ಸಚಿವ ಪರಮೇಶ್ವರ್, ಸದ್ಯ ನನಗೆ ಯಾವುದೇ ಬ್ರೀಫಿಂಗ್ ಬಂದಿಲ್ಲ, ಸಂಪೂರ್ಣ ತನಿಖೆ ಬಳಿಕ ವರದಿ ಕೊಡ್ತಾರೆ ಅಂತ ಹೇಳಿದ್ರು. ನಮಗೆ ಯಾವ ಬ್ರೀಫಿಂಗ್ ಕೂಡ ಅವರು ತನಿಖಾ ತಂಡ ತಮಗೇನಾದರೂ ಮಾಹಿತಿ ನಮಗೆ ಯಾವ ಬ್ರೀಫಿಂಗ್ ಕೂಡ ಅವರು ಮಾಡಿಲ್ಲ. ಅವರು ಸಂಪೂರ್ಣ ಮಾಡಿದ ಮೇಲೆ ವರದಿ ಕೊಡ್ತಾರೆ ಸರ್ಕಾರಕ್ಕೆ. ಅದೇ ಬ್ರೀಫಿಂಗ್ ನನಗೆ ಯಾವುದನ್ನು ಮಾಡಿಲ್ಲ. ತನಿಖಾ ತಂಡ ತಮಗೇನಾದರೂ ಮಾಹಿತಿ ನಮಗೆ ಯಾವ ಬ್ರೀಫಿಂಗ್ ಕೂಡ ಅವರು ಮಾಡಿಲ್ಲ. ಅವರು ಸಂಪೂರ್ಣ ಮಾಡಿದ ಮೇಲೆ ವರದಿ ಕೊಡ್ತಾರೆ ಸರ್ಕಾರಕ್ಕೆ. ಅದೇ ಬ್ರೀಫಿಂಗ್ ನನಗೆ ಯಾವುದನ್ನು ಮಾಡಿಲ್ಲ. ಇನ್ನು ಕಳೆಬರ ಹುಡುಕಾಟ ಶೀಘ್ರವೇ ಮುಕ್ತಾಯವಾಗಲಿದೆ, ಹೀಗಾಗಿ ಅನಾಮಿಕ ಗುರುತು ಮಾಡಿರೋ ಜಾಗದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. 13 ಸ್ಪಾಟ್ಗಳಲ್ಲೂ ಹುಡುಕಾಟ ಮುಗಿದ ಮೇಲೆ ಕಲ್ಲೇರಿಯ ರಹಸ್ಯವನ್ನು ಕೆದಕುವ ಸಾಧ್ಯತೆ ಇದೆ. ಕಲ್ಲೇರಿ ಜಾಗದಲ್ಲೂ ಹೆಣ ಹೂತಿದೆ ಅಂತ ಅನಾಮಿಕನೇ ಮಾಹಿತಿ ಕೊಟ್ಟಿದ್ದ, ಹೀಗಾಗಿ ಈ ಜಾಗದ ಜೊತೆಗೆ ಬೇರೆ ಯಾವುದಾದ್ರೂ ಜಾಗ ತೋರಿಸ್ತಾನ ಅನ್ನುವ ಅನುಮಾನವೂ ಹುಟ್ಟಿಸಿದೆ. ಧರ್ಮಸ್ಥಳ ದೇಗುಲದ ಮುಂದೆ ಫೋಟೋ ಹಿಡಿದು ರೀಲ್ಸ್ ಮಾಡ್ತಾ ಇದ್ದಂಥ ಯುವಕರಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದ್ಯ ಧರ್ಮಸ್ಥಳ ದೇಗುಲದ ಮುಂದೆ ರೀಲ್ಸ್ ಮಾಡ್ತಿರೋರನ್ನ ನಿಯಂತ್ರಣ ಮಾಡೋದೇ ಪೊಲೀಸರಿಗೆ ಸವಾಲಾಗಿದೆ. ರೀಲ್ಸ್ ಮಾಡೋಕೆ ಅಂತಾನೆ ಯುವಕರು ಬರ್ತಾ ಇರುವಂಥದ್ದು ತಲೆನೋವಾಗಿ ಪರಿಣಮಿಸಿದೆ. ಇಂದು ದೇಗುಲದ ಮುಂದೆ ರೀಲ್ಸ್ ಮಾಡ್ತಾ ಇದ್ದವರನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡರು. ಫೋಟೋ ಯಾರ್ದು ಇಟ್ಕೊಂಡು ಬಂದದ್ದು? ಯಾರ್ದು ಇಟ್ಕೊಂಡು ಬಂದದ್ದು? ಜಮೀರ್ ನಿನಗೇನಾಗಬೇಕು? ಜಮೀರ್ ನಿನಗೇನಾಗಬೇಕು? ಜಮೀರ್ ಇದು ಫೋಟೋ ಇಟ್ಕೊಂಡು ನೀನು ಅವನ ಮನೆಗೆ ಹೋಗ್ಬೇಕು. ಇಲ್ಲಿಗೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತನ ಮೇಲೆ ಹಲ್ಲೆ ನಡೆಸಿರೋ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ರೈತ ಬಂದಿದ್ದ ವಾಹನಕ್ಕೆ ಹಿಂಬದಿಯಿಂದ ಮತ್ತೊಂದು ವಾಹನ ಡಿಕ್ಕಿ ಹೊಡೆದಿದೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ರೈತನ ಮೇಲೇನೆ ಹಲ್ಲೆ ಮಾಡಿದ್ದು ಡ್ರೈವರ್ ಹಾಗೂ ಹಮಾಲಿ ಹಲ್ಲೆ ನಡೆಸಿದ್ದಾರೆ. ಇನ್ನು ಗಲಾಟೆ ಜೋರಾಗ್ತಾ ಇದ್ದಂತೆ 106 ಜನ ಜಮಾಯಿಸಿದ್ದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ KSRTC ಬಸ್ಗಳಲ್ಲಿ ಮುಷ್ಕರದ ಸ್ಟಿಕ್ಕರ್ ಅಂಟಿಸಲಾಗಿದೆ. ಬೇಡಿಕೆ ಈಡೇರಿಸದಿದ್ರೆ ಬಸ್ ಓಡಿಸ್ತೇವೆ, ಇಲ್ದಿದ್ರೆ ಬಸ್ ಓಡಿಸಲ್ಲ ಅಂತ ಬಸ್ ಮೇಲೆ ಸ್ಟಿಕ್ಕರ್ ಅಂಟಿಸಿ ಜನರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಸಾರಿಗೆ ನೌಕರರ ಮುಷ್ಕರವನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ವಕೀಲ ಅಮೃತೇಶ್ PIL ಸಲ್ಲಿಸಿದ್ದಾರೆ. ಸರ್ಕಾರ ಬೇಡಿಕೆಯನ್ನ ಈಡೇರಿಸದಿದ್ರೆ ನಾಳೆ KSRTC ಹಾಗೆಯೇ BMTC ಬಂದ್ ಮಾಡಲು ಸಾರಿಗೆ ನೌಕರರು ನಿರ್ಧರಿಸಿದ್ದಾರೆ. ಹೀಗಾಗಿ ಹೈಕೋರ್ಟ್ಗೆ ಅಮೃತೇಶ್ PIL ಹಾಕಿದ್ದು ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸರ್ಕಾರಕ್ಕೆ ಸೂಚನೆ ನೀಡುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಮಧ್ಯಾಹ್ನ 2:30 ನಂತರ ಈ ಅರ್ಜಿಯ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ.
ನಾಳೆ ಸಾರಿಗೆ ಮುಷ್ಕರ ಹಿನ್ನೆಲೆಯಲ್ಲಿ ಇಂದು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಾರಿಗೆ ಒಕ್ಕೂಟದ ಜಂಟಿ ಕ್ರಿಯಾ ಸಮಿತಿ ಜೊತೆ ಸಭೆಯನ್ನ ಮಾಡಲಾಗ್ತಾ ಇದೆ. ಸಭೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿತ್ತು, ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಆಯುಕ್ತ ಯೋಗೀಶ್, ಜಂಟಿ ಆಯುಕ್ತ ಮಲ್ಲಿಕಾರ್ಜುನ್, ಬಿಎಂಟಿಸಿ ರಾಮಚಂದ್ರನ್, ಕೆಎಸ್ಆರ್ಟಿಸಿಯ ಅಕ್ರಮ್ ಪಾಷಾ, ಎನ್ಡಬ್ಲ್ಯೂಆರ್ಟಿಸಿ, ಕೆಕೆಆರ್ಟಿಸಿಯ ಎಂಡಿಗಳು ಭಾಗಿಯಾಗಿದ್ದಾರೆ. ಕೆಎಸ್ಆರ್ಟಿಸಿಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ದಾರೆ ಕೆಆರ್ಎಸ್ಗೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಎಚ್ ಸಿ ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಕೆಆರ್ಎಸ್ ಡ್ಯಾಮ್ ಕಟ್ಟಿದ್ದು ಟಿಪ್ಪು ಅಂತ ನಾನು ಹೇಳಿಲ್ಲ, ಹೇಳೋದಿಕ್ಕೂ ಬರೋದಿಲ್ಲ. 1911ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಡ್ಯಾಮ್ ಕಟ್ಟೋದಕ್ಕೆ ಶುರು ಮಾಡಿದಾಗ ಅಲ್ಲೊಂದು ಶಿಲಾಶಾಸನ ಸಿಕ್ಕಿತ್ತು. ಅದರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಬೇಕು ಅನ್ನುವ ಪ್ರಸ್ತಾಪ ಇದೆ. ಅದನ್ನು ಕೂಡ ಕೆಆರ್ಎಸ್ನಲ್ಲಿಯೇ ಇಡಲಾಗಿದೆ. ನಾನು ಎಲ್ಲಿಯೂ ಕೂಡ ಟಿಪ್ಪು ಡ್ಯಾಮ್ ಕಟ್ಟಿದ್ದ ಅಂತ ಹೇಳಿಯೇ ಇಲ್ಲ. ಆದರೆ ಟಿಪ್ಪುಗೂ ಕೂಡ ಅದೇ ತರದ ಕನಸಿತ್ತು ಅನ್ನೋದನ್ನಷ್ಟೇ ನಾನು ಹೇಳಿದ್ದು ಅಂತ ಮಹದೇವಪ್ಪ ಹೇಳಿದ್ದಾರೆ. ಮಹದೇವಪ್ಪ ಕೆಆರ್ಎಸ್ ಡ್ಯಾಮ್ ಕುರಿತಾದ ಹೇಳಿಕೆ ಬಗ್ಗೆ ಮಾತನಾಡಿರುವಂಥ ಬಿವೈ ವಿಜೇಂದ್ರ, ಮಹದೇವಪ್ಪ ಅವರು ಹಿರಿಯ ಸಚಿವರು, ಆದರೆ ಅವರು ಕೆಆರ್ಎಸ್ಗೆ ಟಿಪ್ಪು ಅಡಿಗಲ್ಲು ಹಾಕಿದ್ದು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ, ಮಹದೇವಪ್ಪ ಕಾಂಗ್ರೆಸ್ನವರಿಗೆ ಮೈಸೂರು ಮಹಾರಾಜರಿಗೆ ಅಪಮಾನ ಮಾಡೋದ್ರಲ್ಲಿ ಖುಷಿ ಸಿಗುತ್ತೋ ಗೊತ್ತಿಲ್ಲ. ಮಹದೇವಪ್ಪ ಇತಿಹಾಸ ತಿರುಚುವಂತೆ ಕೆಲಸವನ್ನು ಮಾಡ್ತಿದ್ದಾರೆ. ಮಹದೇವಪ್ಪ ಮಾತಾಡಿದ್ದು ಅಕ್ಷಮ್ಯ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪ್ರತಾಪ್ ಸಿಂಹ ಯದುವೀರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕನ್ನಂಬಾಡಿ ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟರು ಹೊಸ ಇತಿಹಾಸವನ್ನು ಬರಲಿಕ್ಕೆ ಹೊರಟಿದ್ರೆ, ಸೀನಿಯರ್ ಡಾಕ್ಟರು ರಚಿಸಲಾಗಿರುವಂಥ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ಟಿಪ್ಪು 1799ರಲ್ಲಿ ಸತ್ತೋಗಿದ್ದಾನೆ. ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಕ್ಕೆ ಶುರು ಮಾಡಿದ್ದು 1911ರಲ್ಲಿ. 112 ವರ್ಷಗಳ ಡಿಫ್ರೆನ್ಸಸ್ ಇದೆ ಸರ್. ಆವಾಗಲೇ ಅವನು ಡಿಸೈನ್ ಮಾಡಿದ್ದ, DPR ಮಾಡಿದ್ದ ಅಂತಂದರೆ ಅದನ್ನು ಮಾಡಿದವರು ಯಾರು? ಅದು ಅಷ್ಟು ವರ್ಷ ಯಾಕೆ ವಿಳಂಬ ಆಯಿತು? ಟಿಪ್ಪು ಯಾವ ಇಸ್ವಿನಲ್ಲಿ ಅದಕ್ಕೆ ಅಡಿಗಲ್ಲು ಇಟ್ಟಿದ್ದ ಅದನ್ನು ಹೇಳ್ಬಿಡಿ ಸರ್. ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ಎಚ್ ಸಿ ಮಹದೇವಪ್ಪನವರು ಟಿಪ್ಪು ಸುಲ್ತಾನೇ ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯ ಹಾಕಿರೋದು ಅಂತ ಘೋಷಣೆ ಮಾಡಿದ್ದಾರೆ. ಅವ್ರ ಭಾಷಣೆಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಅದು ನಿಜಕ್ಕೂ ಹಾಸ್ಯಾಸ್ಪದ. ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ಇತಿಹಾಸ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ಇತಿಹಾಸ ತಜ್ಞರಿಗೆ ಬಿಡಬೇಕಾಗಿದೆ, ಶಿಕ್ಷಕರಿಗೆ ಬಿಡಬೇಕಾಗಿದೆ. ಅವರು ಸರಿಯಾದಂಥ ಇತಿಹಾಸ ಸಾಕ್ಷಿ ಸಹಿತ ಕೊಡ್ತಾರೆ. ಈ ರಾಜ್ಯ ಸಂಪೂರ್ಣವಾಗಿ ಆರ್ಥಿಕ ವ್ಯವಸ್ಥೆ ನಾಶ ಆಯಿತು. ಧರ್ಮದ ವಿಚಾರದಲ್ಲಿ ಅನೇಕ ಕಡೆ ದೇವಸ್ಥಾನಗಳು ಕೆಡವಿರೋದು ನಾವು ಕೇಳಿದ್ದೀವಿ. ಇದರನ್ನು ಓಲೈಸೋದಕ್ಕೆ ಇಂಥ ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ನೀಡಿದ ಕೆಆರ್ಎಸ್ ಅಡಿಗಲ್ಲು ಹೇಳಿಕೆ ಈಗ ವಿವಾದಕ್ಕೆ ದಾರಿಯಾಗಿದೆ. ಸಚಿವರ ಈ ಹೇಳಿಕೆಗೆ ಬಿಜೆಪಿ ನಾಯಕರು ಕೆರಳಿದ್ದು, ಕೆಆರ್ಎಸ್ ಅಣೆಕಟ್ಟು ಅಡಿಗಲ್ಲು, ನಕಲಿ ಅಡಿಗಲ್ಲು ಎಂದು ದಾಖಲೆ ಬಿಡುಗಡೆ ಮಾಡಲಾಗಿದೆ. ಮಂಡ್ಯದ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಡ್ಯಾಂನ ಮುಂಭಾಗ ಹಾಕಿರುವಂತಹ ಪರ್ಷಿಯನ್ ಭಾಷೆಯ ಬೋರ್ಡ್ ತೆರವು ಮಾಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಅಲ್ಲದೆ ಈ ಬೋರ್ಡ್ನಲ್ಲಿ ಮಾಹಿತಿ ಬಹಿರಂಗ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಾಗಿದೆ. ಮೀಸಲಾತಿ ವರದಿಯನ್ನ ಇಂದು ಸಿಎಂ ಸಿದ್ದರಾಮಯ್ಯನವರಿಗೆ ಆಯೋಗದ ಅಧ್ಯಕ್ಷ ನಾಗಮೋಹನ್ ದಾಸ್ ಸಲ್ಲಿಕೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿರುವಂತಹ ಸಿಎಂ ಕಚೇರಿಗೆ ಆಗಮಿಸಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನು ವರದಿ ಸಲ್ಲಿಕೆ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿ ವರದಿಯನ್ನ ಕೊಟ್ಟಿದ್ದಾರೆ. ಇಂದು ನಾಗಮೋಹನ್ ದಾಸ್ ಟೀಮ್ ಬಂದು ಸಲ್ಲಿಕೆಯನ್ನ ಮಾಡಲಾಗಿರುವಂಥದ್ದು. ಅದರಲ್ಲಿ ಏನಿದೆ ಅಂತ ಇನ್ನೂ ನೋಡಿಲ್ಲ. ಆಗಸ್ಟ್ 7ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದರಲ್ಲಿ ವರದಿ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನಾಗಮೋಹನ್ ದಾಸ್ ಪ್ರಿಯಾಂಕರ್ಗೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವರದಿ ಸ್ವೀಕಾರದು ಸರ್, ಒಳ ಮೀಸಲಾತಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಅವ್ರ ಜೊತೆ ಇದ್ದಂಥ ಸದಸ್ಯರುಗಳು, ಸಿಬ್ಬಂದಿಗಳೆಲ್ಲ ಬಂದಿದ್ದರು. ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನು 7ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿ ಮಂಡಿಸ್ತೀವಿ. ಗೊತ್ತಾಯ್ತಾ? ಸೊ ಅಲ್ಲಿ ಮಂಡಿಸಿ ತೀರ್ಮಾನ ತಗೊಂಡು ದೇಶದಲ್ಲಿ ಮೊದಲನೇ ಬಾರಿ ಮೊಬೈಲ್ ಆ್ಯಪ್ ಅನ್ನು ಬಳಸಿ ನಾವು ಸಮೀಕ್ಷೆಯನ್ನು ನಡೆಸಿ, ಈ ಸಮೀಕ್ಷೆಯಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿಯ 27 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಕವರ್ ಆಗಿವೆ. 1,07,09,000ಕ್ಕಿಂತ ಅಧಿಕ ಜನ ಈ ಸಮೀಕ್ಷೆಯಲ್ಲಿ ದಾಖಲಾಗಿದ್ದಾರೆ.
ವರದಿನಲ್ಲಿ ಏನಿದೆ ಅಂತ ನೋಡಬೇಕಲ್ಲ ಇವರೇ, ಹೇಗೆ ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ, ಏನೇನು ರೆಕಮೆಂಡೇಶನ್ಸ್ ಏನಿದೆ ಅದ್ರ ಮೇಲೆ ನಾವು ತೀರ್ಮಾನ ತಗೋತೀವಿ. ಒಟ್ಟಾರೆ ಒಳ ಮೀಸಲಾತಿಗೆ ಸರ್ಕಾರ ಬದ್ಧ ಇದೆ ಅಂತ ನಾವು ಏನು ಮುಂಚೆಯಿಂದನೂ ನಾವು ಪ್ರಾಮಾಣಿಕವಾಗಿ ನಾವು ಹೇಳ್ಕೊಂಡು ಬಂದಿದ್ದೀವಿ, ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಮುಂದಿನ ಸಂಪುಟಕ್ಕೆ ಬರಬೇಕು ಅಂತಲೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಲೋಕಸಭಾ ಚುನಾವಣೆ ವೇಳೆ ಅಕ್ರಮ ನಡೆದಿತ್ತು ಅಂತ ಆರೋಪಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲು ಮುಂದಾಗಿತ್ತು. ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಸಬೇಕಾಗಿತ್ತು. ಆದರೆ ಜಾರ್ಖಂಡ್ನ ಮಾಜಿ ಸಿಎಂ ಶಿಬು ಸೊರೇನ್ ನಿಧನ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಮುಂದೂಡಲಾಗಿದೆ. ಆಗಸ್ಟ್ 8ಕ್ಕೆ ಪ್ರತಿಭಟನೆಯನ್ನ ಮುಂದೂಡಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ನಾಳೆ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಶಿಬು ಸೊರೇನ್ಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ನಾಳೆ ಅಂತ್ಯಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಭಾಗವಹಿಸಲಿದ್ದು, ಹೀಗಾಗಿ ನಾಳೆಯ ಕಾರ್ಯಕ್ರಮವನ್ನು 8ನೇ ತಾರೀಕು ಮಾಡುವುದಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರು. ರಾಹುಲ್ ಗಾಂಧಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡಲಿ, ವಿಪಕ್ಷ ನಾಯಕ ಲೋಕಸಭೆ ಬಿಟ್ಟು ಇಲ್ಲಿ ಬಂದು ನಾಟಕ ಮಾಡುವಂತ ಅಗತ್ಯ ಇರಲಿಲ್ಲ. ರಾಹುಲ್ ಗಾಂಧಿ ಹತಾಶರಾಗಿದ್ದಾರೋ, ಮೋದಿ ಅವರನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ವೋ, ಅವರ ನಡೆಯೇ ಅರ್ಥ ಆಗ್ತಾ ಇಲ್ಲ. ಬಿಹಾರ್ನಲ್ಲಿ ಸೋಲಿನ ಲಕ್ಷಣ ಕಾಣಿಸಿರಬೇಕು, ಅದಕ್ಕೆ ರಾಹುಲ್ ಹತಾಶರಾಗಿದ್ದಾರೆ ಅಂತ ಹೇಳಿದ್ದಾರೆ. ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ ಪ್ರಕರಣದ ಕುರಿತಾಗಿ ಮಾತನಾಡಿರೋ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಪ್ರಕರಣ ಸಂಬಂಧ ಭುವನ್ ಮತ್ತು ರಾಜೇಶ್ ಅನ್ನುವ ಇನ್ನಿಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಒಟ್ಟು 4 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅಶ್ಲೀಲ ಕಾಮೆಂಟ್ ಮಾಡಿರೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಕೆಲವರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಅಶ್ಲೀಲವಾಗಿ ಸಂದೇಶ, ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದ ಪ್ರಮುಖ ಆರೋಪಿಯ ವಿಚಾರಣೆ ಮಾಡ್ತಿದ್ದೇವೆ. ಇನ್ನು ಹಲವರನ್ನ ಪತ್ತೆ ಮಾಡುವ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಕಾಮೆಂಟ್ ಮಾಡಿ ನಾನು ಮೊನ್ನೆ ಕೂಡ ಹೇಳಿದೆ, ಅವರು ಯಾವ ಸೋಷಲ್ ಪೋಸ್ಟ್ ಆ ಥರ ಇತ್ತು, ಅದಕ್ಕೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಯಾಕೆಂದರೆ ಆ ಥರ ಪೋಸ್ಟ್ ಅವ್ರು ಮಾಡಬಾರ್ದಾಯಿತು. ಸ್ಪೆಸಿಫಿಕ್ ಆಗಿ ಯಾರು ಏನು ಮಾಡಿದಾರೋ ಅದರದ್ದು ರೋಲ್ ಇನ್ವೆಸ್ಟಿಗೇಷನ್ಲಿ ಬರ್ತದೆ. ವರ್ಷಕ್ಕೆ ನಾವು 4 ಜನಕ್ಕೆ ತಗೊಂಡಿದ್ದೀವಿ. ಇದಾಗೆ ಅಂದರೆ ಕಾಮೆಂಟ್ ಮಾಡಿ. ಸಿಗರೇಟ್ ಹಣ ಕೇಳಿದ್ದಕ್ಕೆ ದುಷ್ಕರ್ಮಿಗಳು ಬೇಕರಿಗೆ ನುಗ್ಗಿ ದಾಂಧಲೆ ಎಸಗಿದ್ದಾರೆ. ಬನ್ನೇರುಘಟ್ಟ ಸಮೀಪದ ಶಾನಬೋಗನಹಳ್ಳಿಯಲ್ಲಿ ಘಟನೆ ನಡೆದಿದೆ. ನಾರಾಯಣ ಶೆಟ್ಟಿ ಎನ್ನುವರ ಬೇಕರಿಗೆ ನುಗ್ಗಿದಂಥ ದುಷ್ಕರ್ಮಿಗಳು ಬೇಕರಿ ಸಾಮಗ್ರಿಗಳನ್ನು ಹಾಳು ಮಾಡಿದ್ದಾರೆ. ಇನ್ನು ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಸುಮಾರು 2 ಲಕ್ಷ ರೂಪಾಯಿಯಷ್ಟು ನಷ್ಟ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಭೇಟಿ ನೀಡಿ ಸಿಸಿಟಿವಿಯನ್ನು ಸೆರೆಯಾಗಿರುವಂಥ ದೃಶ್ಯಾವಳಿಗಳನ್ನು ಸೆರೆ ಮಾಡಿಕೊಂಡಿದ್ದಾರೆ. ವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ. ಇಂದು ಮೈಸೂರಿಗೆ ಗಜಪಡೆ ಪ್ರಯಾಣವನ್ನು ಬೆಳೆಸಲಿದೆ. ವೀರನ ಹೊಸಹಳ್ಳಿಯಲ್ಲಿ ಗಜ ಪ್ರಯಾಣಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡಲಾಯಿತು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಪಶುಸಂಗೋಪನಾ ಇಲಾಖೆ ಸಚಿವ ವೆಂಕಟೇಶ್ ಗಜ ಪ್ರಯಾಣಕ್ಕೆ ವಿದ್ಯುಕ್ತ ಚಾಲನೆಯನ್ನು ಕೊಟ್ಟರು. ಇನ್ನು ವೀರನ ಹೊಸಹಳ್ಳಿಯಿಂದ ಮೈಸೂರಿನತ್ತ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ಹೊರಟಿದೆ. ಗಜ ಪಯಣ ವೀಕ್ಷಿಸಲಿಕ್ಕೆ ಸಾವಿರಾರು ಮಂದಿ ಜಮಾಯಿಸಿದರು. ಮೀನುಗಾರಿಕೆಗೆ ತೆರಳಿದ್ದ ನಾಡದೋಣಿ ಪಲ್ಟಿಯಾಗಿರೋ ಘಟನೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಲೈಟ್ ಹೌಸ್ನಲ್ಲಿ ನಡೆದಿದೆ. ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದ್ದ ಟ್ರಾಲ್ ದೋಣಿ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಮಗುಚಿ ಬಿದ್ದಿದೆ. ಘಟನೆಯಲ್ಲಿ ದೋಣಿಯಲ್ಲಿದ್ದ 7 ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚೀನಾದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಾಂಗ್ವು ಕೌಂಟಿಯ ಶಿಜಾಯಿ ಪಟ್ಟಣದಲ್ಲಿ ನಿರಂತರ ಮಳೆಯಿಂದಾಗಿ ಪ್ರವಾಹ ಸೃಷ್ಟಿಯಾಗಿದ್ದು ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಕೊಲಂಬಿಯಾದಲ್ಲೂ ಕೂಡ ಭೀಕರ ಮಳೆಯಾಗಿದ್ದು ಸ್ಯಾನ್ ಫರ್ನಾಂಡೋದಲ್ಲಿ ವ್ಯಕ್ತಿಯೊಬ್ಬರು ಬೈಕ್ ಸಮೇತ ಪ್ರವಾಹದ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದಂಥ ಜನರು ವ್ಯಕ್ತಿಯನ್ನು ರಕ್ಷಣೆ ಮಾಡಿದ್ದಾರೆ.
ಮೈದಾನದಲ್ಲಿ ಆಟ ಆಡ್ತಿದ್ದ ಯುವಕರ ಜೊತೆಗೆ ಕಾಡಾನೆಯೊಂದು ಫುಟ್ಬಾಲ್ ಆಟ ಆಡಿರೋ ಘಟನೆ ಒಡಿಶಾದ ಕಿಯೋಂಜಾರ್ನಲ್ಲಿ ನಡೆದಿದೆ. ಯುವಕರ ಜೊತೆ ಆಟ ಆಡ್ತಾ ಇದ್ದ ಮೈದಾನಕ್ಕೆ ಏಕಾಏಕಿ ಎಂಟ್ರಿ ಕೊಟ್ಟ ಕಾಡಾನೆ ಕಾಲಲ್ಲಿ ಫುಟ್ಬಾಲ್ ಎಸೆದು ಆಟ ಆಡಿದೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ಇದೀಗ ಚೌಚೌ ಚುರುಮುರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ.